25ರಲ್ಲಿ 2,92,476.5 ಖರ್ಚು 3,11,738 19,262.2 ಆದಾಯ ಕಡಿಮೆ ಖರ್ಚು ಜಾಸ್ತಿ. ಎಲ್ಲಿಗೋಯ್ತು? ಅವ್ರು ಹೇಳ್ತಾರೆ ನಾವು ಗ್ಯಾರಂಟಿಗೆ ಎಲ್ಲಿಂದನೋ ತಂದಿದ್ದೀರಿ, ಬೇರೆಯಿಂದ ಎಲ್ಲೋ ಕಡೆಯಿಂದ. ಇಲ್ಲೇ ಇದೆಯಲ್ಲ ನಿಮ್ದು, ಒಂದೇ ವರ್ಷದಲ್ಲಿ ಏರಿಕೆ ಆಗಿದ್ದು. ನಾನು ಕ್ರೋಢೀಕರಣ ಮಾಡ್ತೀನಿ, ತೆರಿಗೆ ಹೊರೆ ಹಾಕದೆ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಹೇಳ್ತೀನಿ ಆಮೇಲೆ. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಾಲ ಎತ್ತುವಳಿ 2023-24ರಲ್ಲಿ ಇದ್ದಿದ್ದು 81,000, ಆಮೇಲೆ 92,000, ಆಮೇಲೆ 1,16,000, ಒಟ್ಟು 2,89,025 ಗಡಿ ದಾಟಿದ್ದೀರಿ ನಾವೀಗ. ವಿಪರೀತ ಸಾಲ ತೆಗೆದುಕೊಂಡಿರೋದ್ರಿಂದ ನನಗಿರುವಂತ ನಾಲೆಡ್ಜ್ ಅಲ್ಲಿ ನಾವು 2ನೇ ಸ್ಟೇಟು, ದೇಶದಲ್ಲಿ 2ನೇ ಸ್ಟೇಟು, ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅಂದ್ರೆ ನಮ್ಮ ಮೇಲೆ ಒತ್ತಡ ಶುರುವಾಗಿದೆ. ಈಗ ಸರ್ಕಾರಕ್ಕೆ BP ಶುಗರ್ ಎರಡೂ ಬಂದ್ಬಿಟ್ಟಿದೆ. ನಾನು ರಾಜಕೀಯ ಕಾರಣಕ್ಕೆ ಬಂದಿದೆ ಅಂತ ಹೇಳಲ್ಲ ನಾನು. ಇದರಿಂದನೂ ಬಡ್ಜೆಟ್ ಅಲ್ಲೂ ಬಂದ್ಬಿಟ್ಟಿದೆ. ಅಂದ್ರೆ ಪ್ರತಿ ವರ್ಷನೂ ಕೂಡ ನಿಮ್ಮ ಕೊರತೆ 9,000, 26,000, ಅದು 19,000 ಕೊರತೆಗಳು ನಮ್ದು. ಇದನ್ನ 3 ವರ್ಷದಲ್ಲಿ ವಿತ್ತೀಯ ಕೊರತೆ 54,660 ಕೋಟಿ 3 ವರ್ಷದಲ್ಲಿ. ಇವತ್ತು ರಾಜ್ಯದ ಆರ್ಥಿಕ ಹೊಣೆ ಏನಿದೆ ನಮ್ದು, ದಯನೀಯ ಸ್ಥಿತಿಗೆ ಬಂದ್ಬಿಟ್ಟಿದೆ. ನಮ್ದು ಆದಾಯದ ತೀವ್ರ ಕೊರತೆಯಲ್ಲಿ ನಾವು ಇದ್ದೀರಿ. ಇವತ್ತು ರಾಜ್ಯ ಸರ್ಕಾರದ ಕೊರತೆ, ರೆವಿನ್ಯೂ ಡಿಫಿಸಿಟ್ ಈಗಾಗಲೇ ನಾನು ಹೇಳಿದ್ದೀನಿ ಎಷ್ಟೆಷ್ಟಾಗಿದೆ. 60,566 ಕೋಟಿ 3 ವರ್ಷಗಳಲ್ಲಿ ರೆವಿನ್ಯೂ ಡಿಫಿಸಿಟ್. ಅಂದ್ರೆ ರಾಜ್ಯ ಸರ್ಕಾರ ಒಂದು ರೀತಿ ದಿವಾಳಿ ಅಂಚಿಗೆ ಹೋಗ್ತಾ ಇದೆ. ದಿವಾಳಿ ಅಂಚಿಗೆ ನಾವು ಆರ್ಥಿಕ ಶಿಸ್ತು ಅಂತ ನಾವು ಏನೇನು ಹೇಳ್ತಾ ಇದ್ದೀರಿ ಅದೆಲ್ಲ ಸುಮ್ಮನೆ ಪುಸ್ತಕದ ಬದನೆಕಾಯಿ ಆಗಿದೆ ಅಷ್ಟೇ. ಸಾಲ ದೊಡ್ಡದು, ಅಭಿವೃದ್ಧಿ ಚಿಕ್ಕದು. ಸಾಲ ದೊಡ್ಡದು, ಅಭಿವೃದ್ಧಿ ಚಿಕ್ಕದು. ಇದು ಗ್ರೋತ್ ಸ್ಟೇಟ್ ಅಲ್ಲ, ಇದು ಟ್ಯಾಕ್ಸ್ ಅಂಡ್ ಬಾರೋ ಸ್ಟೇಟ್. ಇಟ್ಸ್ ನಾಟ್ ಎ ಗ್ರೋತ್ ಸ್ಟೇಟ್, ಇಟ್ ಈಸ್ ಟ್ಯಾಕ್ಸ್ ಅಂಡ್ ಬಾರೋ ಸ್ಟೇಟ್. ಇದನ್ನ ನಾವು ನೋಡ್ತಾ ಇದ್ದೀವಿ. ಗ್ರಾಫ್ ಎಲ್ಲ ಇದೆ. 8.14 ಲಕ್ಷ ಕೋಟಿ ಸಾಲ ಏರಿಕೆ ಇದೆಲ್ಲ ಏರಿಕೆ ಇರೋವಂಥದ್ದು. ಏರಿಕೆ ಇರೋದು ಬಹಳ ಪ್ರಮುಖವಾಗಿ ಈಗ ಸಿದ್ದರಾಮಯ್ಯನವರು ದಾಖಲೆಗಳು, ಸಿದ್ದರಾಮಯ್ಯನವ್ರದ್ದು ದಾಖಲೆಗಳು, ಎಲ್ಲ ದಾಖಲೆಗಳನ್ನ ಮುರಿದು ಹೋಗ್ತಾ ಇದ್ದಾರೆ. ದಾಖಲೆಗಳು 1998ರಿಂದ ನನಗೆ ಸಿಕ್ಕಿರುವಂತ ಮಾಹಿತಿ, ಮುಖ್ಯಮಂತ್ರಿಗಳೇ 98ರಿಂದ 25ರವರೆಗೂ 26ರವರೆಗೂ ದಾಖಲೆ ತಗೊಂಡಿದ್ದು ಸಿಕ್ಕಿರೋದು. ಕಾಂಗ್ರೆಸ್ ಪಾರ್ಟಿ ಎಷ್ಟು ಸಾಲ ಮಾಡಿದೆ? 5,66,970